ಹಿಂದೆ ಕಾನ್ಯಕುಬ್ಜ ಅನ್ನೋ ಒಂದು ನಗರ ಇತ್ತು. ಆ ನಗರದಲ್ಲಿ ಅಜಾಮಿಳ ಅನ್ನೋ ಒಬ್ಬ ಬ್ರಾಹ್ಮಣ ಇದ್ದ. ಆ ಬ್ರಾಹ್ಮಣ ಎಲ್ಲಾ ವೈದಿಕ ಸಾಹಿತ್ಯಗಳನ್ನ ಪಠನೆ ಮಾಡಿದ್ದ. ಅವನು ಎಲ್ಲಾ ಸದ್ಗುಣಗಳನ್ನ ಕೂಡ ಹೊಂದಿದ್ದ. ಎಲ್ಲಾ ವೈದಿಕ ಆಚರಣೆಗಳನ್ನ ಕೂಡ ಮಾಡ್ತಿದ್ದ. ಅಷ್ಟೇ ಅಲ್ಲದೆ ತನ್ನ ಮನಸ್ಸು ಮತ್ತೆ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಕೊಂಡವನಾಗಿದ್ದ. ಇದಕ್ಕೂ ಮಿಗಿಲಾಗಿ ಆ ಅಜಾಮಿಳ ಸತ್ಯನಿಷ್ಠನಾಗಿದ್ದ. ವೇದ ಮಂತ್ರಗಳ ಘೋಷಣೆ ಮಾಡೋದು ಹೇಗೆ ಅನ್ನೋದು ಕೂಡ ಆ ಅಜಾಮಿಳನಿಗೆ ಗೊತ್ತಿತ್ತು. ಅಷ್ಟೇ ಅಲ್ಲದೆ ಅವನು ಪರಿಶುದ್ಧನು ಕೂಡ ಆಗಿದ್ದ. ಅವನು ತನ್ನ ಗುರು ಇನ್ನಿತರರ ಬಗ್ಗೆ ಹಲವಾರು ಗೌರವವನ್ನ ಇಟ್ಕೊಂಡಿದ್ದ. ನಿಜವಾಗ್ಲೂ ಹೇಳೋದಾದ್ರೆ ಅವನಲ್ಲಿ ಒಣ ಪ್ರತಿಷ್ಠೆ ಅನ್ನೋದೇ ಇರಲಿಲ್ಲ. ಸಕಲ ಜೀವಿಗಳ ಬಗ್ಗೆ ಅವನು ತುಂಬಾ ಉದಾರವಾಗಿದ್ದ. ಅವನು ಎಂದು ಅರ್ಥಹೀನವಾಗಿ ಮಾತಾಡ್ತಿರ್ಲಿಲ್ಲ, ಹಾಗೆ ಯಾರ ಮೇಲೂ ಕೂಡ ಅಸೂಯೆ ಪಡ್ತಿರ್ಲಿಲ್ಲ. ಹೀಗಿರುವಾಗ ಒಂದು ದಿನ ಅಜಾಮಿಳ ತನ್ನ ತಂದೆ ಆದೇಶದಂತೆ ಹಣ್ಣು, ಹೂವು, ಸವಿತ್ತು ಮತ್ತೆ ಕುಶಗಳೆಂಬ ಎಲ್ಲಾ ಹುಲ್ಲನ್ನ ತಗೊಂಡ್ಬರೋದಿಕ್ಕೆ ಅಂತ ಕಾಡಿಗೆ ಹೋಗ್ತಾನೆ. ಕಾಡಿನಿಂದ ವಾಪಸ್ ಮನೆಗೆ ಬರುವಾಗ ಒಬ್ಬ ಶೂದ್ರನನ್ನ ನೋಡ್ತಾನೆ. ಆ ಶೂದ್ರ ಒಂದು ವೇಷೆಯನ್ನ ತಬ್ಬಿಕೊಂಡು ಮುದ್ದಾಡ್ತಿರ್ತಾನೆ. ಆ ದೃಶ್ಯವನ್ನ ಅಜಾಮಿಳ ನೋಡ್ತಾನೆ. ಇಷ್ಟರ ಮಟ್ಟಿಗೆ ಆ ಶೂದ್ರ ವೇಷೆಯನ್ನ ತಪ್ಕೊಂಡು ಮುದ್ದಾಡ್ತಿದ್ದ ಅಂತ ಹೇಳಿದ್ರೆ ಅವನು ಮಾಡ್ತಿರೋದು ಸರಿನೋ ತಪ್ಪೋ ಅನ್ನೋದು ಗೊತ್ತೇ ಇಲ್ದಿರೋ ಹಾಗೆ ಆ ಶೂದ್ರ ಮತ್ತೆ ಆ ವೇಷೆ ಇಬ್ಬರು ಪಾನಮತ್ತರಾಗಿ ಅಸಭ್ಯವಾಗಿ ವರ್ತಿಸ್ತಿರ್ತಾರೆ. ಅಷ್ಟೇ ಅಲ್ಲದೆ ಆ ವೇಷೆಯ ಬಟ್ಟೆ ಅಲ್ಲಿ ಇಲ್ಲಿ ಬಿದ್ದೋಗಿರುತ್ತೆ. ಅಂಥ ಒಂದು ಸಮಯದಲ್ಲಿ ಅಜಾಮಿಳ ಆ ಶೂದ್ರ ಮತ್ತೆ ವೇಷೆಯನ್ನ ನೋಡ್ತಾನೆ. ಅಜಾಮಿಳ ಆ ವೇಷೆಯನ್ನ ಆ ರೀತಿ ನೋಡ್ಕೊಂಡಾಗ ಆತನ ಮನಸ್ಸಿನಲ್ಲಿ ಕಾಮೇಚ್ಛೆಗಳು ಹುಟ್ಟಕ್ಕೆ ಶುರುವಾಯಿತು. ಅಷ್ಟೇ ಅಲ್ಲದೆ ಆ ವೇಷೆಯ ಕಡೆಗೆ ಅವನು ಮೋಹಿತನಾದ. ಸ್ತ್ರೀಯನ್ನ ಕಣ್ಣೆತ್ತಿ ಕೂಡ ನೋಡಬಾರ್ದು ಅನ್ನೋದು ಅವನಿಗೆ ಗೊತ್ತಿತ್ತು. ಆದ್ರೂ ಅವನು ಪ್ರಯತ್ನ ಮಾಡ್ದ, ಆದರೆ ವಿಫಲನಾದ. ಆದರೆ ಹೃದಯದೊಳಗಿದ್ದ ಮನ್ಮಥನ ಕಾರಣದಿಂದಾಗಿ ಅವನು ಮನಸ್ಸನ್ನ ಕಂಟ್ರೋಲ್ ಮಾಡೋದಿಕ್ಕೆ ವಿಫಲನಾದ. ಹೀಗೆ ಆ ಅಜಾಮಿಳ, ಆ ಬ್ರಾಹ್ಮಣ ತನ್ನ ಎಲ್ಲಾ ಸದ್ಬುದ್ಧಿಗಳನ್ನ ಕಳ್ಕೊಂಡ. ಈ ಸನ್ನಿವೇಶದ ದುರ್ಲಭ ಪಡೆದು ಆ ಅಜಾಮಿಳ ಆ ವೇಷೆಯನ್ನೇ ನೆನಪಿಸ್ಕೊಳ್ಳೋದಕ್ಕೆ ಶುರು ಮಾಡ್ದ. ಸ್ವಲ್ಪ ಸಮಯದಲ್ಲೇ ಆ ವೇಷೆಯನ್ನ ಅವನ ಮನೆಯಲ್ಲಿ ದಾಸಿಯನ್ನಾಗಿ ಇಟ್ಕೊಂಡ. ಆ ನಂತರ ಅವನು ಎಲ್ಲ ಬ್ರಾಹ್ಮಣ ತತ್ವಗಳನ್ನ, ನಿಯಮಗಳನ್ನ ಅವನು ಗಾಳಿಗೆ ತೋಡ್ದ. ಅಜಾಮಿಳ ಆ ವೇಷೆಯನ್ನ ತನ್ನ ಮನೆಯಲ್ಲಿ ದಾಸಿಯನ್ನಾಗಿ ಇಟ್ಕೊಂಡ ನಂತರ ಅವಳಿಗೆ ಉಡುಗೊರೆಗಳನ್ನ ಕೊಡೋದಿಕ್ಕೆ ಅಂತಾನೆ ಸುಮಾರು ಖರ್ಚು ಮಾಡ್ತಾನೆ. ಹಾಗೇನೆ ಅವಳನ್ನ ಸಂತೋಷ ಪಡಿಸ್ಲಿಕ್ಕೆ ಅವನ ಪಿತ್ರಾರ್ಜಿತ ಆಸ್ತಿಯನ್ನೆಲ್ಲ ಖರ್ಚು ಮಾಡ್ತಾನೆ. ಹಾಗೇನೆ ಅವಳನ್ನ ಸಂತೋಷ ಪಡಿಸೋದಿಕ್ಕೆ ಅವನು ಮಾಡಬೇಕಾದಂತಹ ಬ್ರಾಹ್ಮಣ ಕರ್ಮಗಳನ್ನೆಲ್ಲ ತ್ಯಜಿಸ್ತಾನೆ. ವೇಶ್ಯೆಯ ಸಹವಾಸದಿಂದ, ಅವಳ ಕೃಪಾ ಕಟಾಕ್ಷದಿಂದ ಅವನ ಬುದ್ಧಿಯು ಛಿದ್ರವಾಯಿತು. ಹೀಗೆ ಅವಳಿಗೆ ಬಲಿಯಾದ, ಅವಳ ವ್ಯಾಮೋಹಕ್ಕೆ ಬಲಿಯಾದ ಅಜಾಮಿಳ ಪಾಪ ಕಾರ್ಯಗಳನ್ನ ಮಾಡೋದಕ್ಕೆ ಶುರು ಮಾಡ್ದ. ಅದರಲ್ಲೂ ಮುಖ್ಯವಾಗಿ ಈಗಾಗಲೇ ಅವನು ಮದುವೆಯಾದಂತಹ ತನ್ನ ಪತ್ನಿಯನ್ನ ಕೂಡ ಅವನು ದೂರ ಮಾಡ್ಕೋತಾನೆ. ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದ್ರು ಕೂಡ ನೀತಿಗೆಟ್ಟವನು, ತನ್ನ ಬುದ್ಧಿಯನ್ನೇ ಕಳೆದುಕೊಂಡ ಅಜಾಮಿಳ. ನ್ಯಾಯನೋ ಅನ್ಯಾಯನೋ, ಸರಿನೋ ತಪ್ಪೋ, ಹೇಗಾದ್ರೂ ಮಾಡಿ ಹಣ ಸಂಪಾದನೆ ಮಾಡ್ಕೊಂಡು ಬಂದು ಅವನು ಆ ವೇಶ್ಯೆಯರ ಪುತ್ರ ಪುತ್ರಿಯರಿಗೆ ಕೊಡಕ್ಕೆ ಶುರು ಮಾಡ್ದ. ಬ್ರಾಹ್ಮಣ ಮಾಡ್ಬೇಕಾದಂತಹ ಕೆಲಸವನ್ನ ಬಿಟ್ಟು ಆ ವೇಶ್ಯ ಸಹವಾಸದಿಂದ ಅವಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಶುರು ಮಾಡ್ದ ಅಜಾಮಿಳ. ದುಂದು ವೆಚ್ಚ ಮಾಡುತ್ತಾ ಆ ವೇಶ್ಯೆ ಬಡಿಸಿದ ಆಹಾರವನ್ನ ಅವನು ತಿಂತಾ ಬಂದ. ಆದ್ದರಿಂದ ಅವನು ಪಾಪಪೂರಿತವಾಗಿದ್ದ, ಅಶುಚಿಯಾಗಿದ್ದ ಹಾಗೂ ಅಶುದ್ಧ ಮತ್ತು ನಿಷಿದ್ಧ ಕರ್ಮಗಳಿಗೆ ಅವನು ಭಾಗಿಯಾಗಿದ್ದ. ಯಾವ ಮಟ್ಟಕ್ಕೆ ಅವನು ಹಣ ಸಂಪಾದನೆ ಮಾಡೋದಲ್ಲಿ ಅನ್ಯಾಯವನ್ನ ಮಾಡ್ತಾ ಬಂದ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನನ್ನ ಕೂಡಿ ಹಾಕಿ ಅವರಿಂದ ಹಣವನ್ನ ದೋಚ್ತಿದ್ದ. ಜೂಜಲ್ಲಿ ಮೋಸ ಮಾಡಿ, ದರೋಡೆ ಮಾಡ್ಕೊಂಡು, ಬೇರೆಯವರಿಂದ ಕಳ್ತನ ಮಾಡ್ಕೊಂಡು ದರೋಡೆ ಮಾಡ್ಕೊಂಡು ಬಂದಂತ ಹಣದಿಂದ ಆ ವೇಷೆಯನ್ನ ಸಂತೃಪ್ತಿ ಪಡಿಸ್ತಿದ್ದ ಅಜಾಮಿಳ. ಹೀಗೆ ಆ ವೇಷ ಸಹವಾಸದಿಂದಲೇ ಅವನಿಗೆ 88 ವರ್ಷ ಕಳೆದೋಗುತ್ತೆ. ಆ ಅಜಾಮಿಳನಿಗೆ 10 ಜನ ಮಕ್ಕಳಿದ್ರು. ಅದರಲ್ಲಿ ಕಿರಿಯ ಮಗನ ಹೆಸರು ನಾರಾಯಣ. ಎಲ್ಲಾ ಮಕ್ಕಳಲ್ಲಿ ಅವನೇ ಚಿಕ್ಕವನಾದದ್ದರಿಂದ ಅಜಾಮಿಳನಿಗೆ ಅವನ ಮೇಲೆ ತುಂಬಾ ವ್ಯಾಮೋಹವಿತ್ತು, ಪ್ರೀತಿ ಇತ್ತು. ಆ ಮುದ್ದು ನಾರಾಯಣ ಅವನು ಮಾಡಿದಂತಹ, ಆ ಸಣ್ಣ ವಯಸ್ಸಿನಲ್ಲಿ ಮಾಡಿದಂತಹ ಎಲ್ಲಾ ಚೇಷ್ಟೆಗಳು ಅಜಾಮಿಳನಿಗೆ ಇಷ್ಟ ಆಗ್ತಾ ಬಂತು. ಅವನು ಸದಾ ಆ ಮಗುವಿನ ಲಾಲನೆ ಮಾಡ್ತಿದ್ದ. ಆ ಮಗು ಆಟ ಆಡ್ತಿರೋದನ್ನ ನೋಡಿ ಇವನು ಸಂತೋಷ ಪಡ್ತಿದ್ದ. ತಾನು ಊಟ ಮಾಡುವಾಗಲೆಲ್ಲ ನಾರಾಯಣ ಬಾರಪ್ಪ ಬಂದು ನನ್ ಜೊತೆ ಊಟ ಮಾಡು ಅಂತ ಹೇಳ್ತಿದ್ದ. ಹೀಗೆ ಏನೇ ಮಾಡಿದ್ರು ಕೂಡ ನಾರಾಯಣ ಬಾರಪ್ಪ, ಇದು ಮಾಡು ಅದು ಮಾಡು ಅಂತ ನಾರಾಯಣ ಅಂತ ಅಜಾಮಿಳ ಆ ಮಗನ ಆ ನಾರಾಯಣ ಅನ್ನೋ ಹೆಸರಲ್ಲಿ ಅವನು ಮಗ್ನನಾಗಿದ್ದ. ಹೀಗೆ ಅವನ ಆಯುಷ್ಯ ಕೂಡ ಮುಗಿಯುತ್ತಾ ಬಂತು. ಮೂರ್ಖನಾದ ಅಜಾಮಿಳ ತನ್ನ ಮೃತ್ಯು ಇನ್ನೇನು ಹತ್ರ ಬರ್ತಿದೆ ಅಂತ ಹೇಳಿದಾಗ ಅವನು ತನ್ನ ಕಿರಿಯ ಮಗನಾದ ನಾರಾಯಣನ ಆಲೋಚನೆಯಲ್ಲಿ ಮಗ್ನನಾಗಿದ್ದ. ಆಗ ಅಲ್ಲಿಗೆ ಯಮದೂತರು ಬರ್ತಾರೆ. ವಿಕಾರವಾದ ರೂಪ, ಆ ದಪ್ಪವಾದ ಮತ್ತು ಉದ್ದನೆಯ ಕೋರೆ ಹಲ್ಲುಗಳು ಇರುವಂತಹ ಯಮದೂತರನ್ನ ಆಗ ಅಜಾಮಿಳ ನೋಡ್ತಾನೆ. ಕೈಯಲ್ಲಿ ಯಮಪಾಶವನ್ನ ಹಿಡ್ಕೊಂಡ್ಬಂದು ಅವನನ್ನ ಎಳ್ಕೊಂಡು ಹೋಗೋದಿಕ್ಕೆ ಅವರು ಬಂದಿದ್ದಾರೆ ಅನ್ನೋದು ಆಗ ಅಜಾಮಿಳನಿಗೆ ಅರ್ಥವಾಯ್ತು. ಆಗ
ಅವನು ದಿಗ್ಭ್ರಮೆಗೊಳ್ತಾನೆ, ಭಯ ಉಂಟಾಗುತ್ತೆ ಅವನಿಗೆ ಭಯ ಆದ್ರೂ ಕೂಡ ತನ್ನ ಚಿಕ್ಕ ಮಗನಿಂದ ಅವನು ಎಲ್ಲಿ ದೂರ ಆಗೋಗ್ತಾನೆ ಅಂತ ಹೇಳಿ ಅವನು ಪಕ್ಕದಲ್ಲೇ ಆ ನಾರಾಯಣ ಆಟ ಆಡ್ತಾ ಇರ್ತಾನೆ. ಆ ಭಯದಿಂದ ನಾರಾಯಣ ನಾರಾಯಣ ಅಂತ ಕೂಗ್ತಾ ಇರ್ತಾನೆ. ಅವನು ಕರೆದಿದ್ದು ನಾರಾಯಣ ಅಂದ್ರೆ ಅವನ ಮಗನ ಹೆಸರನ್ನ, ಅಜಾಮಿಳ ಕರೆದಿದ್ದು ಮಗನ ಹೆಸರನ್ನ, ನಾರಾಯಣನನ್ನ, ಆದ್ರೆ ದೇವರನಲ್ಲ. ಹೀಗೆ ನಾರಾಯಣನ ನಾಮಸ್ಮರಣೆ ಆ ಕಾಲದಲ್ಲಿ ತಪ್ಪಾಗಿ ಅಥವಾ ಗೊತ್ತೋ ಗೊತ್ತಿಲ್ಲದೆಯೋ, ಉದ್ದೇಶಪೂರ್ವಕವಾಗಿಯೋ ಅಥವಾ ಉದ್ದೇಶ ಇಲ್ದಿರನೋ ಆ ನಾರಾಯಣ ಅನ್ನೋ ಒಂದು ಬಾರಿ ಹೆಸರನ್ನ ಕರೆದಿದ್ದಕ್ಕೆ ವೈಕುಂಠ ಲೋಕದಿಂದ ವಿಷ್ಣುದೂತರು ಅಜಾಮಿಳನ ಕಾಪಾಡೋದಿಕ್ಕೆ ಅಲ್ಲಿಗೆ ಬರ್ತಾರೆ. ತನ್ನ ದೇಹದಿಂದ ಆತ್ಮವನ್ನ ಹೇಳ್ಕೊಂಡು ಹೋಗೋದಿಕ್ಕೆ ಯಮದೂತರು ಅಲ್ಲಿಗೆ ಬಂದಿರ್ತಾರೆ. ಅವರು ಆ ಪ್ರೋಸೆಸ್ ನಲ್ಲಿ ಇರುವಾಗ ವಿಷ್ಣುದೂತರು ಕೂಡ ಬರ್ತಾರೆ. ಯಾವಾಗ ಅಜಾಮಿಳ ತನ್ನ ಮಗನನ್ನ ಆ ಅಸಹಾಯಕ ಸ್ಥಿತಿಯಲ್ಲಿ ಕರೀತಾನೆ, ಆಗ ನಾರಾಯಣನನ್ನೇ ಕರೀತಿದ್ದಾನೆ ಅಂತ ಹೇಳ್ಕೊಂಡು ವಿಷ್ಣುದೂತರು ವೈಕುಂಠ ಲೋಕದಿಂದ ಅಜಾಮಿಳನನ್ನ ಕಾಪಾಡೋದಕ್ಕೆ ಬರ್ತಾರೆ. ವಿಷ್ಣುದೂತರು ಆ ಸ್ಥಳಕ್ಕೆ ಬಂದ ನಂತರ ಯಮದೂತರನ್ನ ಹೀಗೆ ಪ್ರಶ್ನೆ ಮಾಡಕ್ಕೆ ಮುಂದಾಗ್ತಾರೆ. ಯಮನಂತಹ ಧರ್ಮ ತತ್ವವನ್ನ ಹೊಂದಿರುವವನಿಗೆ ನೀವು ಎಂಥ ಭಟರು, ನೀವು ಮಾಡ್ತಿರೋದು ನಿಜವಾಗಲು ಧರ್ಮವೇನಾ? ಈ ಲೋಕದಲ್ಲಿರುವಂತಹ ಯಾರನ್ನ ನೀವು ಯಮಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು, ಯಾರನ್ನ ಕರ್ಕೊಂಡು ಹೋಗ್ಬಾರ್ದು, ನನಗೆ ವಿವರಣೆಯನ್ನ ಕೊಡಿ ಅಂತ ವಿಷ್ಣುದೂತರು ಯಮದೂತರನ್ನ ಕೇಳ್ತಾ ಹೋಗ್ತಾರೆ. ವಿಷ್ಣುದೂತರು ಮತ್ತೆ ಯಮದೂತರ ಒಂದು ಆ ಸಂವಾದವನ್ನ, ವಾದ ವಿವಾದವನ್ನ ಅಜಾಮಿಳ ನೋಡ್ತಿರ್ತಾನೆ. ವಿಷ್ಣುದೂತರು ಈ ನಡುವೆ ಒಂದು ಮಾತನ್ನ ಹೇಳ್ತಾರೆ. ನಾರಾಯಣ ಅಂತ ಒಮ್ಮೆ ಅಜಾಮಿಳ ಹೇಳಿದ್ದಕ್ಕೆ ಆತ ಸರಿಯಾಗಿ ಉಚ್ಚಾರಣೆ ಮಾಡಿಲ್ಲ ಅಂದ್ರೂ ಕೂಡ ಆ 4 ಅಕ್ಷರಗಳ ಹೆಸರನ್ನ ಹೇಳಿದ ನಂತರವೇ ಅವನು ಈ ಜನ್ಮದಲ್ಲಿ ಮಾತ್ರವಲ್ಲ, ತನ್ನ ಹಿಂದಿನ 1,00,000 ಜನ್ಮಗಳ ಪಾಪಗಳನ್ನ ಕಳ್ಕೊಂಡಿದ್ದಾನೆ, ಮುಕ್ತಿಗೆ ಅರ್ಹನಾಗಿದ್ದಾನೆ. ಯಾಕಂದ್ರೆ ಅವನು ಇಂತಹ ಅಸಹಾಯಕ ಸ್ಥಿತಿಯಲ್ಲಿ ನಾರಾಯಣ ನಾಮಸ್ಮರಣೆಯನ್ನ ಮಾಡಿದ್ದಾನೆ. ಅವನು ಶುದ್ಧವಾಗಿ ಆ ಹೆಸರನ್ನ ಉಚ್ಚಾರಣೆ ಮಾಡದಿದ್ದರೂ ಕೂಡ ಅಪರಾಧರಹಿತವಾಗಿ ಆ ನಾಮವನ್ನ ಉಚ್ಚಾರಣೆ ಮಾಡಿದ್ದಾನೆ. ಆದ್ದರಿಂದ ಅವನು ಮುಕ್ತಿಗೆ ಅರ್ಹನಾಗಿದ್ದಾನೆ, ಹಾಗೆ ಶುದ್ಧವಾಗಿದ್ದಾನೆ. ಅಂದ್ರೆ ಅಜಾಮಿಳ ಈ ಹಿಂದೆ ಆ ಜನ್ಮದಲ್ಲೇ ಮಾಡಿದಂತಹ ಎಲ್ಲಾ ಪಾಪಗಳು, ನಾವು ಹಿಂದೆ ನೋಡಿರುವಂತಹ ಹಾಗೆ ತನ್ನ ಬ್ರಾಹ್ಮಣತ್ವವನ್ನ ಬಿಟ್ಟು ಎಂತೆಂತಹ ಪಾಪ ಕೆಲಸಗಳನ್ನ ಮಾಡಿದ್ದ ಆ ಅಜಾಮಿಳ ಈ ಜನ್ಮದಲ್ಲಿ, ಅಂದ್ರೆ ಆ ಜನ್ಮದಲ್ಲಿ ಮಾತ್ರವಲ್ದಿರ ಹಿಂದಿನ 1,00,000 ಜನ್ಮಗಳ ಪಾಪಗಳನ್ನೆಲ್ಲ ಕೂಡ ಹರಿನಾಮ ಸ್ಮರಣೆಯನ್ನ ಮಾಡಿದ ನಂತರ ಅವನು ಶುದ್ಧವಾಗಿದ್ದಾನೆ. ಆ ಪಾಪಗಳೆಲ್ಲವೂ ಕಳ್ಕೊಂಡಿದ್ದಾನೆ ಅಜಾಮಿಳ. ಕೇವಲ ಆ ಸಮಯದಲ್ಲಿ ಮಾತ್ರ ಅಲ್ದಿರ ಅಜಾಮಿಳ ಊಟ ಮಾಡುವಾಗ, ನೀರ್ ಕುಡಿಯುವಾಗ ನಾರಾಯಣ ಬಾರಪ್ಪ ನನ್ ಜೊತೆ ಕುತ್ಕೋ, ನಾರಾಯಣ ಬಾ ನನ್ ಜೊತೆ ನೀರ್ ಕುಡಿ, ನಾರಾಯಣ ಅಂತ ದಿನನಿತ್ಯ ಅವನ ಮಗನ ಹೆಸರಲ್ಲಿ, ಅಂದ್ರೆ ಅವನ ಮಗನನ್ನ ಕಾಳಜಿಯ ರೂಪದಲ್ಲಿ ಅವನು ನಾರಾಯಣ ಅಂತ ಕರೀತಿದ್ದ. ಆದರೆ ನಾರಾಯಣ ಅನ್ನೋ ಒಂದು ದೇವರ ನಾಮವನ್ನ ಅವನು ಸ್ಮರಣೆ ಮಾಡ್ತಿದ್ದ ಅಂತ ಒಂದು ಉದಾಹರಣೆ. ಅದಕ್ಕೆ ಮಕ್ಕಳಿಗೆ ದೇವರ ಹೆಸರುಗಳನ್ನ ಇಡಬೇಕು. ಅಡ್ಡೆಸರು, ಮುದ್ದು ಹೆಸರು ಅದೆಲ್ಲ ಕರೆಯೋದನ್ನ ಬೇಡ. ಮಕ್ಕಳಿಗೆ ದೇವರನ್ನ ಹೆಸರಿಟ್ಟು ಅವರನ್ನ ಆ ಹೆಸರಲ್ಲಿ ಕರೆಯೋದ್ರಿಂದ ನಾವು ಎಷ್ಟು ಜನ್ಮಗಳ ಪಾಪಗಳಿಂದ ಮುಕ್ತಿಯನ್ನ ಪಡಿಬಹುದು ಅಂತ ಈ ಅಜಾಮಿಳನ ಒಂದು ಸ್ಟೋರಿ ನಮಗೆ ಉದಾಹರಣೆಯಾಗಿದೆ. ಸ್ಟೈಲ್ ಆಗಿರುತ್ತೆ, ಕರೆಯೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅರ್ಥವಿಲ್ಲದಿರುವ ಒಂದೊಂದು ಹೆಸರನ್ನ ನಾವು ನಮ್ಮ ಮಕ್ಕಳಿಗೆ ಇಟ್ಟು ಅದನ್ನ ಕರಿತೀವಿ. ಅದರಿಂದ ಯಾವುದೇ ಪ್ರಯೋಜನ ಇಲ್ಲ. ಸಾಧ್ಯವಾದಷ್ಟು ದೇವರ ಹೆಸರನ್ನೇ ನಿಮ್ಮ ಮಕ್ಕಳಿಗೆ ಇಡಿ. ಅದರಿಂದ ಏನೆಲ್ಲ ಉಪಯೋಗ ಅಂತ ನೀವು ಈ ಅಜಾಮಿಳನ ಕಥೆಯಿಂದ ಸಂಪೂರ್ಣವಾಗಿ ತಿಳ್ಕೊಬಹುದು. ಭಗವಂತನ ನಾಮಸ್ಮರಣೆಯನ್ನ ಗೊತ್ತೋ ಗೊತ್ತಿಲ್ಲದೆ ಕೂಡ ನಾವು ಅವನ ಹೆಸರನ್ನ ಹೇಳ್ಬೋದು. ತಪ್ಪು ಇಲ್ಲದೆಯೂ ಕೂಡ ಅವನ ನಾಮಸ್ಮರಣೆಯನ್ನ ನಾವು ಮಾಡಬಹುದು. ಉದಾಹರಣೆಗೆ ವಿಷ್ಣುದೂತರು ಉದಾಹರಣೆ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಹುಲ್ಲಿನ ಗುಡ್ಡೆ ಇರುತ್ತೆ. ಆ ಹುಲ್ಲಿನ ಗುಡ್ಡೆಗೆ ನಿಮ್ಗೆ ಗೊತ್ತೋ ಗೊತ್ತಿಲ್ದೇನೋ ಆ ಒಂದು ಬೆಂಕಿಯನ್ನ ಅದಕ್ಕೆ ತಾಗಿಸ್ತೀರಾ. ಏನಾಗತ್ತೆ ಆಗ? ಆ ಬೆಂಕಿ ಕಿಡಿ ಹೊತ್ತಿ ಆ ಹುಲ್ಲಿನ ಗುಡ್ಡ ಎಲ್ಲ ಏನಿದೆ ಅವೆಲ್ಲವೂ ಸುಟ್ಟು ಭಸ್ಮವಾಗುತ್ತೆ. ನಾವು ಭಗವಂತನ ನಾಮಸ್ಮರಣೆಯನ್ನ ಗೊತ್ತೋ ಗೊತ್ತಿಲ್ದೇನೋ ಅಥವಾ ಶುದ್ಧವಾಗೋ ಅಲ್ಲ ಅಶುದ್ಧವಾಗೋ ನಾವು ಸ್ಮರಣೆಯನ್ನ ಮಾಡಿದ್ರೆ ಹಾಗೆ ನಮ್ಮ ಪಾಪಗಳೆಲ್ಲವೂ ಮಾಯವಾಗುತ್ತೆ. ಅಷ್ಟೇ ಅಲ್ದಿರ ಇದೇ ರೀತಿಯಲ್ಲಿ, ಇದೇ ಪದ್ಧತಿಯಲ್ಲಿ ಹರಿನಾಮ ಸ್ಮರಣೆಯನ್ನ ಮಾಡ್ಬೇಕು, ಹರಿನಾಮ ಜಪವನ್ನ ಮಾಡ್ಬೇಕು ಅಂತ ಇಲ್ಲ. ಜಪವನ್ನಾಗಿ ಕೂಡ ಮಾಡಬಹುದು, ಕೀರ್ತನೆಯನ್ನಾಗಿ ಕೂಡ ಹರಿನಾಮ ಸ್ಮರಣೆಯನ್ನ ನಾವು ಮಾಡಬಹುದು. ಮನರಂಜನೆಯ ಸಂಗೀತವನ್ನಾಗಿ ಕೂಡ ನಾವು ಭಗವಂತನ ನಾಮಸ್ಮರಣೆಯನ್ನ ಕೀರ್ತಿಸಬಹುದು, ಹಾಡಬಹುದು ಕೂಡ. ಇವೆಲ್ಲವನ್ನು ಶಾಸ್ತ್ರ ಪ್ರಕಾರವಾಗಿ ನಮ್ಮ ಹಿರಿಯರೆಲ್ಲರೂ ಈ ಒಂದು ವಿಧಾನವನ್ನ ಅಂಗೀಕರಿಸಿದ್ದಾರೆ. ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟ್ ಆದಾಗ ಅಥವಾ ತನಗೆ ಹಾವು ಕಚ್ಚಿದಾಗ ಅಥವಾ ಇನ್ನಿತರೆ ಯಾವುದೇ ತನ್ನ ಕೊನೆ ಗಳಿಗೆಯಲ್ಲಿ ಇರುವಾಗ
ಹರಿನಾಮ ಸ್ಮರಣೆಯನ್ನ ಮಾಡಿದರೆ ಅವನು ಎಂತಹ ಪಾಪಿಯಾಗಿದ್ರು ಕೂಡ ನರಕ ಪ್ರದೇಶದಿಂದ ಅಂದ್ರೆ ನರಕಕ್ಕೆ ಹೋಗುವ ಒಂದು ಸ್ಥಿತಿಯಿಂದ ಅವನು ಬಚಾವಾಗ್ತಾನೆ. ಒಂದು ಸಣ್ಣ ತಪ್ಪೇ ಮಾಡಿರ್ಲಿ ಅಥವಾ ಇನ್ನೂ ತುಂಬಾ ದೊಡ್ಡ ತಪ್ಪುಗಳೇ ಮಾಡಿರ್ಲಿ, ಅಂತವರು ಕೇವಲ ಹರಿನಾಮ ಸ್ಮರಣೆ ಮತ್ತೆ ಹರಿನಾಮ ಜಪದಿಂದ ಆ ಪಾಪಗಳಿಂದ ಮುಕ್ತಿಯನ್ನ ಪಡಿಬಹುದು ಅಂತ ವಿಷ್ಣು ದೂತರು ಹೇಳ್ತಾ ಬರ್ತಾರೆ. ತಪಸ್ಸು, ದಾನ, ವ್ರತ ಮತ್ತೆ ಇನ್ನಿತರೆ ಧಾರ್ಮಿಕ ಕೆಲಸಗಳನ್ನ ಯಾವುದೆಲ್ಲ ಮಾಡಿರ್ತೀವಿ, ಆ ಕೆಲಸಗಳನ್ನ ಮಾಡಿದಂತಹ ಸಮಯದಲ್ಲಿ ಸಿಗದಿದ್ದಂತಹ ಒಂದು ಪುಣ್ಯ ನಮಗೆ ಕೇವಲ ಹರಿನಾಮ ಸ್ಮರಣೆಯಿಂದ ಹರಿನಾಮ ಜಪದಿಂದ ಸಿಗುತ್ತೆ. ಆ ಎಲ್ಲಾ ಕೆಲಸಗಳನ್ನ ಮಾಡೋದ್ರಿಂದ ನಮ್ಮ ಹೃದಯದಲ್ಲಿರುವ ಕಲ್ಮಶಗಳು ಮಾಯವಾಗದೇ ಇರ್ಬೋದು. ಆದ್ರೆ ನಿರಂತರ ಹರಿನಾಮ ಸ್ಮರಣೆ ಮತ್ತೆ ನಿರಂತರ ಹರಿನಾಮ ಜಪದಿಂದ ಮನಸ್ಸಿನಲ್ಲಿರುವಂತಹ ಆ ಒಂದು ಕಲ್ಮಶ ಏನಿದೆ ಅವು ತೊಲಗಿ ಹೋಗುತ್ತೆ. ಇದೇ ರೀತಿಯಾಗಿ ಕೇವಲ ಭಗವಂತನ ನಾಮಸ್ಮರಣೆಯಿಂದ ಹರಿನಾಮ ಜಪದಿಂದ ಏನೆಲ್ಲ ಉಪಯೋಗಗಳಿದೆ ಅಂತ ವಿಷ್ಣು ದೂತರು ಯಮದೂತರಿಗೆ ಹೇಳ್ತಾರೆ. ಇಷ್ಟೆಲ್ಲ ಹೇಳಿದ ಮೇಲೆ ಕೂಡ ವಾದದಲ್ಲಿ ವಿಷ್ಣು ದೂತರು ಗೆದ್ದ ನಂತರ ತಾವು ಮಾಡ್ತಿರೋದು ತಪ್ಪು ಅನ್ನೋ ಒಂದು ಅವಮಾನದಿಂದ ಯಮದೂತರು ಯಮನ ಬಳಿಗೆ ವಾಪಸ್ ಹೋಗ್ತಾರೆ. ಅಜಾಮಿಳನ್ನ ಅಲ್ಲೇ ಬಿಟ್ಟು ಅವರು ಮತ್ತೆ ಯಮನ ಹತ್ರ ಹೋಗ್ತಾರೆ. ಯಮದೂತರಿಂದ ತನ್ನನ್ನು ಕಾಪಾಡಿದಂತಹ ವಿಷ್ಣು ದೂತನಿಗೆ 88 ವರ್ಷದ ಅಜಾಮಿಳ ಕೃತಜ್ಞತೆಯನ್ನ ಸಲ್ಲಿಸ್ತಾನೆ. ಹಾಗೇನೆ ವಿಷ್ಣು ದೂತರಿಗೆ ಅವನು ಏನೋ ಹೇಳ್ಬೇಕು ಅಂತ ಮುಂದಾಗ್ತಾನೆ. ಆದ್ರೆ ಅಷ್ಟರಲ್ಲೇ ಆ ವಿಷ್ಣು ದೂತರು ಅದೃಶ್ಯರಾಗ್ತಾರೆ. ಈ ಕಡೆ ಯಮದೂತರು ವಿಷ್ಣು ದೂತರಿಂದ ಬೋಧನೆಯನ್ನ ಪಡ್ಕೊಂಡು ಅವರು ಆ ಸ್ಥಾನದಿಂದ ಹೊರಟೋಗ್ತಾರೆ. ಅಲ್ಲಿಂದ ಹೊರಟು ಯಮನ ಹತ್ರ ಹೋಗಿ ಅಲ್ಲಿ ಏನೇನೆಲ್ಲ ನಡೀತು ಅವೆಲ್ಲವನ್ನ ವಿವರಣೆಯನ್ನ ನೀಡ್ತಾರೆ. ಈ ಕಡೆ ಅಜಾಮಿಳ ತಾನು ಈ ಹಿಂದೆ ಮಾಡಿದಂತಹ ಎಲ್ಲಾ ತಪ್ಪುಗಳ ಒಂದು ಅರಿವಾಗುತ್ತೆ. ಆ ಅರಿವನ್ನ ಪಡ್ಕೊಂಡು ತಾನು ಎಷ್ಟು ನೀಚ ಕೆಲಸಗಳನ್ನ ಮಾಡಿದ್ದಾನೆ, ಒಬ್ಬ ಬ್ರಾಹ್ಮಣನಾಗಿ ಎಂಥ ಒಂದು ಅಸಹ್ಯಕರವಾದ, ಅಸಭ್ಯಕರವಾದ ಮತ್ತೆ ದುಃಖಕರವಾದ ಹಾಗೇನೆ ಪಾಪಮಯವಾದ ಕಾರ್ಯಗಳಿಗೆ ಆತ ಹೇಗೆ ಭಾಗಿಯಾಗಿದ್ದ ಅನ್ನೋದ್ರ ಬಗ್ಗೆ ಅವನು ಯೋಚಿಸ್ತಾ ಹೋಗ್ತಾನೆ. ಅವೆಲ್ಲವೂ ಕೂಡ ಅವನಿಗೆ ನೆನಪಾಗ್ತಾ ಹೋಗುತ್ತೆ. ಅವೆಲ್ಲವೂ ನೆನಪಾದಂತೆ ಅವನಿಗೆ ಅವನ ಮೇಲೆ ಅಸಹ್ಯ ಉಂಟಾಗುತ್ತೆ. ಅಸಹ್ಯ ಹುಟ್ಟುಕೊಂಡು ಈಗ ವಿಷ್ಣು ದೂತರು ಮತ್ತೆ ಆ ಕೃಷ್ಣ ನನಗೆ ಸನ್ಮಾರ್ಗದಲ್ಲಿ ನಡೆಯಲು 2ನೇ ಅವಕಾಶವನ್ನ ಕೊಟ್ಟಿದ್ದಾರೆ. ಈ ಸಮಯದಲ್ಲಿ ನಾನು ಸನ್ಮಾರ್ಗದಲ್ಲಿ ನಡೆದುಕೊಳ್ಳದೆ ಹೋದ್ರೆ ನನಗಿಂತ ದೊಡ್ಡ ಪಾಪಿ ಇನ್ಯಾರೂ ಇರೋದಿಲ್ಲ. ಯಾರು? ಇವೆಲ್ಲವನ್ನ ಯೋಚನೆ ಮಾಡ್ತಿರೋದು 88 ವರ್ಷದ ಒಬ್ಬ ಪಾಪಿ, ಅವನ ಪಾಪಗಳೆಲ್ಲ ಮುಕ್ತವಾಯ್ತಲ್ಲ, ಪಾಪರಹಿತನಾದ ಅಜಾಮಿಳ. ಒಬ್ಬ 88 ವರ್ಷದವನು ಈ ಹಿಂದೆ ವರ್ಷದಲ್ಲಿ ಆತ ಮಾಡಿದಂತಹ ಎಲ್ಲಾ ಪಾಪಗಳನ್ನ ನೆನಪಿಸ್ಕೊಂಡು ಅವನಿಗೆ ಜ್ಞಾನೋದಯ ಉಂಟಾಗತ್ತೆ. ಹಾಗೆ ಸನ್ಮಾರ್ಗದಲ್ಲಿ ಅವನು ಮುಂದಾಗೋದಕ್ಕೆ ತಯಾರು ಮಾಡ್ಕೋತಾ ಇರ್ತಾನೆ. ಹೀಗೆ ತಯಾರು ಮಾಡ್ಕೋತಿರ್ಬೇಕಂದ್ರೆ ನಾನು ಇನ್ನು ಈ ಸಂಸಾರದ ಜೀವನದಲ್ಲಿ ತೊಡಗೋದು ಬೇಡ, ನಾನು ಇನ್ಮೇಲೆ ಸಾಧು ಸಜ್ಜನರ ಸಹವಾಸದಲ್ಲಿ ಹರೇ ಕೃಷ್ಣ ಮಂತ್ರ ಜಪ ಮಾಡ್ಕೊಂಡು ತಪಸ್ಸನ್ನ ಮಾಡ್ಕೊಂಡು ಅವನ ಬಗ್ಗೆ ಕೀರ್ತನೆಗಳನ್ನ ಮಾಡ್ಕೊಂಡು ಇವೆಲ್ಲವನ್ನ ಮಾಡೋದ್ರಿಂದ ನನ್ನ ಮುಂದಿನ ಜೀವನವನ್ನ ನಾನು ಕಳಿಬೇಕು ಅಂತ ತೀರ್ಮಾನ ಮಾಡ್ತಾನೆ. ಹಾಗೆ ಅದನ್ನ ಅಮಲು ಮಾಡ್ಕೊಳ್ಳೋದಿಕ್ಕೆ ಅವನು ಸಕಲ ಸಿದ್ಧತೆಗಳನ್ನ ಮಾಡ್ಕೋತಾನೆ. ಅಮಲು ಮಾಡ್ಕೊಂಡ ನಂತರವೇ ಅವನು ಮನೆಯಿಂದ ಹೊರಗಡೆ ಹೋಗ್ತಾನೆ. ನಾನು ನನ್ನ ಹೆಂಡತಿಯನ್ನ ಬಿಟ್ಟೆ, ಪತಿತನಾದೆ, ಒಬ್ಬ ವೇಶ್ಯೆಯಿಂದ ನಾನು ಮಕ್ಕಳನ್ನ ಪಡೆದೆ, ಅಷ್ಟೋ ಒಬ್ಬ ಪಾಪಿ ನಾನು. ಆದ್ರೆ ಕೃಷ್ಣ ನನಗೆ 2ನೇ ಅವಕಾಶ ಕೊಟ್ಟಿದ್ದಾನೆ. ಈಗ ನಾನು ನನ್ನ ಇಂದ್ರಿಯಗಳನ್ನ ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಶುದ್ಧೀಕರಣ ಮಾಡ್ಕೋಬೇಕು. ನನ್ನ ಮನಸ್ಸು ಕೇವಲ ಹರಿಯ ಪಾದಗಳಲ್ಲಿ ನಿಮಗ್ನನಾಗಿ ನಾನು ಆ ಸೇವೆಯಲ್ಲಿ ಮಾತ್ರ ತೊಡಗಬೇಕು. ಹಾಗೆ ಆತ ಒಂದು ಸಂಕಲ್ಪವನ್ನ ಮಾಡಿಕೊಂಡು ಮನೆ ಬಿಟ್ಟು ಹೋಗ್ತಾನೆ. ಹೀಗೆ ಮನೆಯಿಂದ ಹೊರ ನಡಿಬೇಕು ಅಂತ ಅಜಾಮಿಳ ತೀರ್ಮಾನವನ್ನು ತಗೊಂಡ್ಮೇಲೆ ಹರಿದ್ವಾರಕ್ಕೆ ಹೋಗ್ತಾನೆ. ಹರಿದ್ವಾರದಲ್ಲಿರುವಂತಹ ವಿಷ್ಣು ದೇವಾಲಯದಲ್ಲಿ ಅಜಾಮಿಳ ಆಶ್ರಯವನ್ನ ಪಡಿತಾನೆ. ಅಲ್ಲಿ ಅವನು ತನ್ನ ಭಕ್ತಿ ವಿಧಾನದ ಆಚರಣೆಗಳನ್ನೆಲ್ಲವನ್ನು ನಿಯಮ ಪಾಲನೆಯಿಂದ ಅವನು ಅದನ್ನ ಮಾಡ್ಕೊಳ್ತಾ ಬರ್ತಿರ್ತಾನೆ. ಹೀಗೆ ತನ್ನ ಇಂದ್ರಿಯಗಳನ್ನ ನಿಯಂತ್ರಿಸಿಕೊಂಡ ಹಾಗೆ ಭಗವಂತನ ಸೇವೆಯಲ್ಲಿ ತನ್ನ ಮನಸ್ಸನ್ನ ಸಂಪೂರ್ಣವಾಗಿ ಅದರಲ್ಲೇ ಹೀಗೆ ಹರಿಯ ಸೇವೆಯಲ್ಲಿ ಆತನ ಮನಸ್ಸನ್ನ ನಿಲ್ಲಿಸಿದನು. ಇವೆಲ್ಲವೂ ಆದ ನಂತರ ಜೀವಿಗೆ ಮತ್ತೆ ಕೃಷ್ಣನಿಗೆ ಯಾವ ರೀತಿಯಾದ ಸಂಬಂಧವಿದೆ, ಆ ಸಂಬಂಧವನ್ನ ಉಳಿಸಿಕೊಳ್ಳಲು ಆತ ಏನ್ ಮಾಡ್ಬೇಕು, ಮತ್ತೆ ಆ ಸಂಬಂಧ ಶಾಶ್ವತವಾಗಿರಲು ಏನೆಲ್ಲ ಪ್ರಯತ್ನಗಳ ಮಾಡ್ಬೇಕು, ಮತ್ತೆ ನಾವು ಭಗವಂತನ ಧಾಮಕ್ಕೆ ಹೋಗುವುದಕ್ಕೆ ಏನೇನೆಲ್ಲ ಕಾರ್ಯಗಳನ್ನ ಮಾಡ್ಬೇಕು ಅವೆಲ್ಲವನ್ನ ಮಾಡ್ತಾ ಬರ್ತಿರ್ತಾನೆ ಶ್ರದ್ಧೆಯಿಂದ. ಇಂದ್ರಿಯ ತೃಪ್ತಿಗಳನ್ನ ಪಡ್ಕೊಳ್ಳೋದು ಬಿಟ್ಟು, ಅಂದ್ರೆ ಯಾರಿಗೆ
ನಾವು ಈ ದೇಹ ಅಲ್ಲ, ಆತ್ಮ ಅಂತ ಗೊತ್ತಾಗುತ್ತೆ. ಅವರಿಗೆ ಈ ಇಂದ್ರಿಯ ತೃಪ್ತಿ ಅನ್ನೋದು ಬೇಡ ಅನ್ಸಕ್ಕೆ ಶುರುವಾಗತ್ತೆ. ಹಾಗೆ ಅಜಾಮಿಳ ಕೂಡ ತನ್ನ ಇಂದ್ರಿಯ ತೃಪ್ತಿಗಳಿಂದ ದೂರವಾಗಿ ಉಳಿತಾ ಹೋಗ್ತಾನೆ ಮತ್ತು ಭಗವಂತನ ಸ್ಮರಣೆಯಲ್ಲಿ ಮತ್ತೆ ಆತನ ಚಿಂತೆಯಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿರ್ತಾನೆ. ಹೀಗೆ ಮಾಡ್ತಿರುವಂತಹ ಸಮಯದಲ್ಲೇ ಕೆಲವು ದಿನಗಳು ಕಳೆಯುತ್ತೆ. ಆ ಕೆಲವು ದಿನಗಳ ನಂತರ ಮತ್ತೆ 4 ದಿವ್ಯ ರೂಪ ಹೊಂದಿರುವಂತಹ ವ್ಯಕ್ತಿಗಳು ಆತನ ಮುಂದೆಗೆ ಬರ್ತಾರೆ. ಆತರು ಬೇರೆ ಯಾರು ಅಲ್ಲ, ವಿಷ್ಣು ದೂತರೆ. ಅವರನ್ನು ಕಂಡ ನಂತರ ಅಜಾಮಿಳ ಅವರಿಗೆ ತಲೆವಾಗಿ ನಮಸ್ಕರಿಸುತ್ತಾನೆ. ಹರಿದ್ವಾರದ ಗಂಗಾ ತೀರದಲ್ಲಿ ತನ್ನ ಕಳೇಬರವನ್ನು ತಿಳಿಸಿದನು. ಭಗವಂತನ ಸಹಚರನಿಗೆ ಸೂಕ್ತವಾದ ತನ್ನ ಮೂಲ ಆಧ್ಯಾತ್ಮಿಕ ಶರೀರವನ್ನು ಅಜಾಮಿಳ ಮತ್ತೆ ಪಡೆದನು. ಪ್ರಭು ವಿಷ್ಣುವಿನ ದೂತರ ಜೊತೆಗೂಡಿ ಅಜಾಮಿಳ ಚಿನ್ನದ ವಿಮಾನವನ್ನ ಏರಿದನು. ವಾಯುಮಾರ್ಗದ ಮೂಲಕ ಪ್ರಯಾಣ ಮಾಡಿ ಕೊನೆಗೆ ಅಜಾಮಿಳ ಪ್ರಭು ವಿಷ್ಣುವಿನ ಧಾಮಕ್ಕೆ ಹೋಗ್ತಾನೆ. ಇದು ಅಜಾಮಿಳನ ಕಥೆ. ಇದು ಅಜಾಮಿಳನ ಸಂಪೂರ್ಣ ಕಥೆ. 4 ಭಾಗವಾಗಿ ಈ ವಿಡಿಯೋಗಳಲ್ಲಿ ಅಜಾಮಿಳನ ಸಂಪೂರ್ಣ ಕಥೆಯನ್ನ ನಾನು ಹೇಳಲು ಪ್ರಯತ್ನ ಮಾಡಿದ್ದೇನೆ. ಈ ಅಜಾಮಿಳನ ಕಥೆಯನ್ನ ಕೇಳಿಸಿಕೊಂಡ ನಂತರ ನೀವು ಇದರಿಂದ ತಿಳ್ಕೊಂಡಂತಹ ತತ್ವಗಳು ಏನು, ಹರಿನಾಮ ಸ್ಮರಣೆಯಿಂದ ನಾವು ಏನೇನೆಲ್ಲ ಮತ್ತೆ ಯಾವುಗಳಿಂದ ದೂರ ಆಗ್ಬೋದು, ನಿಮಗೆ ಏನನ್ನಿಸ್ತು ಅವುಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೇನೆ ಇನ್ಮುಂದೆ ಯೂಟ್ಯೂಬ್ ಅಲ್ಲಿ ಹೀಗೆ ವಿಡಿಯೋಗಳನ್ನ ಹಾಕಲು ಪ್ರಯತ್ನ ಮಾಡ್ತಿರ್ತಾನೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಹಾಗೆ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹರೇ ಕೃಷ್ಣ.